ನಮ್ ಕರ್ನಾಟಕದಲ್ಲಿ ಎಷ್ಟೋ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಸೆಂಟರ್ಗಳು ನಿಮ್ಮನ್ನ ದೊಡ್ಡ ಸ್ಕ್ಯಾಮ್ ಕಡೆ ತಳ್ತಾ ಇದ್ದಾರೆ. ಏನಪ್ಪಾ ಸ್ಕ್ಯಾಮ್ ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇದ್ರೆ ಹಿಂದೆ ಇರೋ ಕರಾಳ ಸತ್ಯನ ನಾನ್ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಸೆಂಟರ್ಗಳಲ್ಲಿ ನಿಮ್ಗೆ ಫೀಸ್ ನ ಪೇ ಮಾಡಿ ಸ್ಟಾಕ್ ಮಾರ್ಕೆಟ್ ನ ಹೇಳ್ಕೊಡ್ತೀವಿ ಅಂತ ಕರೆಸ್ಕೊಂಡು 2 ದಿನ ಅಥವಾ 3 ದಿನದಲ್ಲಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ನ ಹೇಳ್ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ ಈ ತರ ಯಾವ್ದೋ ಒಂದು XYZ ಅನ್ನೋ ಒಂದು ಫಂಡ್ ಇದೆ, ಇಲ್ಲಿಗೆ ನೀವು 1 ಲಕ್ಷ ದುಡ್ಡು ಹಾಕ್ಬೇಕು ಅಥವಾ 2 ಲಕ್ಷ ದುಡ್ಡು ಹಾಕ್ಬೇಕು, 2.5 ಲಕ್ಷ ದುಡ್ಡು ಹಾಕ್ಬೇಕು. ಈ ದುಡ್ಡು ಹಾಕಿದ್ರೆ ನಿಮ್ಗೆ 18% ರಿಟರ್ನ್ಸ್ ನ ಕೊಡ್ತಾರೆ. 18% ರಿಟರ್ನ್ಸ್ ನಿಮ್ಗೆ ಏನು ಮಾಡ್ಲಿಲ್ಲ ಕೂಡ ನಿಮ್ ಫಂಡ್ ಮ್ಯಾನೇಜರ್ ಮೇಂಟೈನ್ ಮಾಡ್ತಾರೆ. ನೀವು 18% ಈಸಿಯಾಗಿ ವಿತೌಟ್ ರಿಸ್ಕ್ ನಿಮ್ಗೆ 18% ಸಿಗುತ್ತೆ ಅಂತ ಹೇಳ್ತಾರೆ. ಆ 18% ಮಾರ್ಕೆಟ್ ಮೇಲೆ ಹೋದ್ರೇನೋ ಪರವಾಗಿಲ್ಲ, ಈ ತರ ವಾರ್ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಫಾಲ್ ಆದ್ರೆ 18% ಸಿಗುತ್ತಾ? ನೀವೇ ಹೇಳಿ. ಇದೇ ತರ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕಮಿಷನ್ ಆಸೆಗೋಸ್ಕರ ಈಗ ಫಂಡ್ ನ ನೀವು ಪರ್ಚೇಸ್ ಮಾಡ್ತೀರಾ. ಪರ್ಚೇಸ್ ಮಾಡಿದ್ರೆ 2.5 ಲಕ್ಷ ದುಡ್ಡು ಕೊಟ್ಟು ನೀವು ಒಂದು ಫಂಡ್ ನ ಪರ್ಚೇಸ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೈ ಮಾಡಿದಾಗ 1% ದುಡ್ಡನ್ನ ನಿಮ್ಮ ಹತ್ರ ಕಟ್ ಮಾಡ್ತಾರೆ. 2.5 ಲಕ್ಷಕ್ಕೆ 1% ಅಂದ್ರೆ 2,500 ದುಡ್ಡನ್ನ ಕಟ್ ಮಾಡ್ತಾರೆ. ಮತ್ತೆ ನೀವೇನಾದ್ರು ಫಂಡ್ ನ ಸೆಲ್ ಮಾಡಿದ್ರೆ ಎಗೈನ್ 1% ನ ಕಟ್ ಮಾಡ್ತಾರೆ. ನೀವು ಒಂದು ವರ್ಷಕ್ಕೆ ಏನಾದ್ರೂ 4 ರಿಂದ 5 ಸಲ ಆ ಫಂಡ್ ನ ಬೈ ಸೆಲ್ ಮಾಡಿದ್ರೆ ಟೋಟಲ್ 10% ಕಟ್ ಆಗುತ್ತೆ. ರಿಮೈನಿಂಗ್ ಉಳಿದಿರೋದು 8% ಮಾತ್ರ ಉಳಿಯುತ್ತೆ. ಆ 1% ಅಲ್ಲಿ ಯಾರು ನಿಮ್ಮನ್ನ ಈ ಫಂಡ್ ನ ಬೈ ಮಾಡಿ ಈ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತಾರೋ ಅವರಿಗೆ 0.5% ಕಮಿಷನ್ ಸಿಗ್ತಾ ಇರುತ್ತೆ. ಈ 0.5% ಅಂದ್ರೆ ಎಷ್ಟಪ್ಪ ಅಂತಂದ್ರೆ 1,000 ಇಂದ 1,250 ರೂಪಾಯಿ ಕಮಿಷನ್ ಗಳು ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಮನ್ನ ಆ ಸ್ಕ್ಯಾಮಿಗೆ ತಳ್ತಾ ಇದ್ದಾರೆ. ಇಲ್ಲಿ ಯೋಚನೆ ಮಾಡಿ, ಬ್ಯಾಂಕ್ ಅವರೇನು ಕೂಡ 6% ರಿಟರ್ನ್ಸ್ ಕೊಡ್ತಿದ್ದಾರೆ. 18% ಬರುತ್ತೆ ಅಂತ ಹೇಳಿ 10% ಅವರೇ ತಿಂದು ಇನ್ 8% ನಿಮಗೆ ಕೊಡ್ತಿದ್ದಾರೆ. ಸ್ಟಾಕ್ ಮಾರ್ಕೆಟ್ ನ ಹೇಳ್ಕೊಡ್ತೀವಿ ಅಂತ ಕರೆಸ್ಕೊಂಡಿರೋದ್ರ ಮೇಲೆ ಸ್ಟಾಕ್ ಮಾರ್ಕೆಟ್ ನ ಹೇಳ್ಕೊಟ್ಟು ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಯಾರನ್ನು ಕೂಡ ಹೇಳ್ಕೊಡ್ತಾ ಇಲ್ಲ ನಿಮಗೆ. ಅದೇ ತರ ಬಂದು ಕಲಿಯಕ್ಕೆ ಅಂತ ಹೋದ್ರೆ 2 ದಿನ ಏನೋ ಹೇಳ್ಕೊಟ್ಟು 3ನೇ ದಿನಕ್ಕೆ ಫಂಡ್ ನ ಬೈ ಮಾಡಿ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ ಅಂತ ಏನು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದೀರಾ? ಜನಗಳ ಹತ್ರ ಇನ್ನ ಯಾವ್ಯಾವ ತರ ಸುಲಿಗೆ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೀರಾ? ಯಾರಾದ್ರೂ ಕೂಡ ನಿಮಗೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತೆಗೆದುಬಿಟ್ಟು ನೀವು ಇಂಥ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಎಫ್ ಫಂಡ್ ಮಾಡ್ತಾ ಇದ್ರೆ ಆ ದುಡ್ಡನ್ನ ತೆಗೆದು ನೀವು ಇಂಥ ಇನ್ವೆಸ್ಟ್ಮೆಂಟ್ ಮಾಡಿ ಇಂಥ ಫಂಡ್ ಅಲ್ಲಿ ಹಾಕಿ ಅಂತ ಹೇಳಿದ್ರೆ ಅವ್ರ ಕಾಲ್ನ ಕಟ್ ಮಾಡಿ ಅವ್ರ ಹತ್ರ ನೀವೇನಾದ್ರೂ ಕೂಡ ಈ ಡೀಟೇಲ್ ಆಗಿ ಮಾತಾಡ್ಬೇಕು ಅಂತಂದ್ರೆ ಚಾರ್ಜಸ್ ಏನಿದೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳಿ. ನಾನ್ ಹೇಳೋದ್ಕಿಂತನೂ ಕೂಡ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಮಿಂದ ಅವ್ರ ಕಮಿಷನ್ಗೋಸ್ಕರ ಇದನ್ನ ಎಲ್ಲಾ ಕಡೆನೂ ಕೂಡ ದೊಡ್ಡದಾಗಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಇದೇ ತರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವ್ರನ್ನು ಕೂಡ ಈ ಸ್ಕ್ಯಾಮ್ಗೆ ಒಳಗಾಗ್ದಲೇ ಇರ್ಲಿ. ಯಾರನ್ನು ಕೂಡ ಇದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಸಿಗ್ತಾ ಇರೋ ಚಾರ್ಜಸ್ ಇಂದಾನೆ, ಅವ್ರಿಗೆ ಸಿಗ್ತಾ ಇರೋ ಕಮಿಷನ್ ಇಂದಾನೆ ಕೂಡ ಅವರು ಲೈಫ್ ನ ಗ್ರೋತ್ ಮಾಡ್ಕೊಳ್ತಿದ್ದಾರೆ. ಈ ಸ್ಕ್ಯಾಮಿಗೆ ನೀವ್ಯಾರನ್ನು ಕೂಡ ಒಳಗಾಗಕ್ ಹೋಗ್ಬೇಡಿ. ಯಾವುದೇ ಫಂಡಿಗೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಕ್ ಹೋಗ್ಬೇಡಿ. ನೀವ್ ಏನಾದ್ರೂ ಕೂಡ ಇನ್ವೆಸ್ಟ್ಮೆಂಟ್ ನ ಮಾಡ್ಬೇಕು ಅಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿನೇ ವಿಸಿಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವ್ ಎಲ್ಲೇ ಕಲಿಬೇಕು ಅಂತ ಹೋದ್ರು ಕೂಡ ನೀವು ಸ್ಟಾಕ್ ಮಾರ್ಕೆಟ್ ನ ಕಲ್ತು ಇನ್ವೆಸ್ಟ್ಮೆಂಟ್ ನ ಮಾಡಿ. ಅದನ್ ಬಿಟ್ಟು ಯಾರೋ ಫಂಡ್ ಮ್ಯಾನೇಜರ್ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ, ಯಾರೋ ಫಂಡ್ ಮ್ಯಾನೇಜರ್ ಅಕೌಂಟ್ ಹ್ಯಾಂಡ್ಲಿಂಗ್ ನ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಯಾರನ್ನು ಕೊಟ್ಟು ಈ ಸ್ಕ್ಯಾಮ್ಗೆ ಒಳಗಾಗಕ್ ಹೋಗ್ಬೇಡಿ. 1992ರಲ್ಲಿ ಅರ್ಷದ್ ಮೆಹತಾದು ಸ್ಕ್ಯಾಮ್ ಆಯ್ತು ಅಂತ ಹೇಳ್ತಾರೆ. ಅದೆಲ್ಲ ಸ್ಕ್ಯಾಮ್ ಅಂದ್ರೆ ನೆಕ್ಸ್ಟ್ ಒಂದು ಸ್ಕ್ಯಾಮ್ ಆಗುತ್ತಲ್ಲ, ಆ ಸ್ಕ್ಯಾಮ್ಗೆ ನೀವೆಲ್ಲರೂ ಕೂಡ ವೇಟ್ ಅಂಡ್ ವಾಚ್ ಅಂಡ್ ಸಿ. ಥ್ಯಾಂಕ್ ಯು ಎವ್ರಿವನ್.